ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ. ಕೇಳಿಸ್ತಾ ಇಲ್ಲ. ಬೆಂಗಳೂರಲ್ಲಿ ಅಪರಾಧ ಕೃತ್ಯಗಳು, ಡ್ರಗ್ಸ್ ಹಾವಳಿ ಈ ತರದಲ್ಲಿ ಹೆಚ್ಚಾಗಿ ಏನ್ 2 ದಿನದಲ್ಲಿ ಜಾಸ್ತಿ ಆಯ್ತಾ? ಇಲ್ಲ, ಹೆಚ್ಚಾಗ್ತಾ ಇದೆ ಅಂದ್ರೆ 2 ದಿನದಲ್ಲಿ ನಾನು ಚಾರ್ಜ್ ತಗೊಂಡು 48 ತಾಸಾಗಿಲ್ಲ. ಖಂಡಿತವಾಗಿ ನೋಡಿ, ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನೇ ಜವಾಬ್ದಾರಿ ಅಲ್ವಾ ಆಸ್ ಹೋಮ್ ಮಿನಿಸ್ಟರ್. ಖಂಡಿತ ನಾನು ಹೇಳಿದ್ದೀನಿ, ಈ ಇಲಾಖೆ ಆಳ ಅಗಲ ಬಹಳ ಇದೆ, ಇದು ತಿಳ್ಕೊಳ್ಳೋಕೆ ನಂಗೆ ಸ್ವಲ್ಪ ಸಮಯ ಬೇಕಾಗ್ತದೆ. ಬಟ್ ಏನೇ ಇದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಡ್ರಗ್ಸ್ ಇರ್ಬೋದು, ಮಹಿಳೆಯರ ಸುರಕ್ಷತೆ ಇರ್ಬೋದು, ಯುವಕರ ಸುರಕ್ಷತೆ ಇರ್ಬೋದು, ಕ್ರೈಮ್ ರೇಟ್ ಕಮ್ಮಿ ಮಾಡೋದಿರ್ಬೋದು, ಇವೆಲ್ಲನೂ ಕೂಡ ನನ್ನ ಜವಾಬ್ದಾರಿಯಾಗಿದೆ. ಇದನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ.